ನಮಸ್ಕಾರ. ಮನೆ ಗೃಹಿಣಿ ಚಾನಲ್ಗೆ ಪ್ರೀತಿಯ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತು ಒಂದೊಳ್ಳೆ ಚಂದದ ಸುಲಭದ ಬರ್ಫಿ ರೆಸಿಪಿ. ಕಡಲೆ ಹಿಟ್ಟು, ತೆಂಗಿನಕಾಯಿ, ಸ್ವಲ್ಪ ರುಚಿಗೆ ಬೆಲ್ಲ, ಹಾಗೆಯೇ ಜಾಸ್ತಿ ತುಪ್ಪ ಕೂಡ ಬೇಕಾಗೋದಿಲ್ಲ. ತುಂಬಾ ಸುಲಭವಾದಂಥ ವಿಧಾನದಲ್ಲಿ ಇವತ್ತಿನ ಈ ಬರ್ಫಿನ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಮಿಕ್ಸರ್ ಜಾರ್ಗೆ 2 ಬಟ್ಲಾಗುವಷ್ಟು ತೆಂಗಿನಕಾಯಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ತೆಂಗಿನಕಾಯಿ ಮೇಲೆ ಬರುವಂತಹ ಕಪ್ಪು ಭಾಗನ ತೆಗೆದು ಬರೀ ಬಿಳಿ ಭಾಗನ ನಾನಿಲ್ಲಿ ಕಟ್ ಮಾಡಿ ತಗೊಂಡಿದ್ದೀನಿ. ಇದನ್ನು ಅಳತೆ ಮಾಡಿ 2 ಬಟ್ಲಾಗೆ ಸೇರಿಸಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಆದಷ್ಟು ಪೂರ್ತಿ ನೈಸಾಗಿ ಇದನ್ನು ನಾವು ಗ್ರೈಂಡ್ ಮಾಡಿ ತಗೊಳ್ಬೇಕಾಗುತ್ತೆ. ಇಲ್ಲಿ ಇನ್ನೊಂದು ಪಾತ್ರೆಗೆ ಜರಡಿನ ಇಟ್ಟು ಈ ರುಬ್ಬಿರ್ತಕ್ಕಂಥ ತೆಂಗಿನಕಾಯಿನ ಈ ಥರ ಚಾಣಿನಲ್ಲಿ ಹಾಲೆಲ್ಲವೂ ಕೂಡ ಸೋಸಿ ತಗೊಳ್ತಾ ಇದ್ದೀನಿ. ತೆಂಗಿನಕಾಯಿನಲ್ಲಿರುವಂಥ ಹಾಲೆಲ್ಲವೂ ಕೂಡ ಪೂರ್ತಿ ಶೋಧಿಸಿದಾದ್ಮೇಲೆ ನೋಡ್ತಾ ಇದ್ರಲ್ಲ, ತೆಂಗಿನಕಾಯಿ ಪೂರ್ತಿ ಈ ಥರ ಉದ್ರುದ್ರಾಗಿದೆ. ಇದೇ ತೆಂಗಿನಕಾಯಿನ ಬಳಸಿ ನಾವು ಬರ್ಫಿನ ರೆಡಿ ಮಾಡ್ಕೊಳ್ಬೋದು. ಇದೇ ಶೋಧಿಸಿದ ಹಾಲಿನಿಂದ ಆಲ್ರೆಡಿ ಕೊಕೊನಟ್ ಪುಡ್ಡಿಂಗ್ ಅಥವಾ ತೆಂಗಿನಕಾಯಿ ಗಿಣ್ಣು ರೆಸಿಪಿಯನ್ನು ನಾನು ಶೇರ್ ಮಾಡಿದ್ದೀನಿ. ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಇವಾಗ ಉಳಿದಂಥ ತೆಂಗಿನಕಾಯಿ ತುರಿಯಿಂದ ನಾವು ಬರ್ಫಿನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಗೆ 2 ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಜೊತೆಗೆ 1 ಬಟ್ಲಾಗುವಷ್ಟು ಹಸಿ ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿಟ್ಟು ಹದವಾಗಿ ಕಡಲೆ ಹಿಟ್ಟನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರಿತಾ ಬರಬೇಕಾಗುತ್ತೆ. ಸ್ವಲ್ಪ ಕಡಲೆ ಹಿಟ್ಟು ಹುರಿಯೋದಕ್ಕೆ ಸಮಯ ತಗೊಳ್ಳುತ್ತೆ. ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟೇ ಚೆನ್ನಾಗಿ ಮಾಡುವಂಥ ಬರ್ಫಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಹುರಿತಾ ಸ್ವಲ್ಪ ಹಸಿ ಕಡಲೆ ಹಿಟ್ಟು ಕಲರ್ ಚೇಂಜ್ ಆಗಿದೆ. ಮತ್ತೆ ನಾನಿಲ್ಲಿ ಒಂದು ಅರ್ಧ ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಹೀಗೆ ಹುರಿತಾ ಒಂದು ಅರ್ಧ ಚಮಚದಷ್ಟು ತುಪ್ಪನ ಸೇರಿಸ್ತಾ ಇದನ್ನು ಹದವಾಗಿ ಕಡಲೆ ಹಿಟ್ಟು ಹುರಿತಾ ಒಂದು ರೀತಿಯಾದಂಥ ಪರಿಮಳ ಬರುತ್ತೆ. ಹಾಗೆಯೇ ಕಲರ್ ಕೂಡ ಕಡಲೆ ಹಿಟ್ಟಿಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. 1 ಕಪ್ ಕಡಲೆ ಹಿಟ್ಟಿಗೆ 4 ಚಮಚದಷ್ಟು ತುಪ್ಪ, ಅಂದರೆ 1/4 ಭಾಗದಷ್ಟು ತುಪ್ಪನ ಕಡಲೆ ಹಿಟ್ಟು ಹುರಿಯೋದಕ್ಕೆ ನಾನಿಲ್ಲಿ ತಗೊಂಡಿರೋದು. ಇಲ್ಲಿ ಆದಷ್ಟು ಸ್ವಲ್ಪ ದಪ್ಪ ತಳ ಇರುವಂತಹ ಪಾತ್ರೆನ ತಗೊಂಡು ಕಡಲೆ ಹಿಟ್ಟನ್ನು ತುಪ್ಪದಲ್ಲಿ ಹುರಿಬೇಕಾಗುತ್ತೆ. ಇದೇ ಥರ ಕೈ ಬಿಡದೇನೆ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿಟ್ಟು ಕಡಲೆ ಹಿಟ್ಟನ್ನು ಹದವಾಗಿ ಹುರಿತಾ ಹಾಕಿರುವಂಥ ತುಪ್ಪ ಎಲ್ಲವೂ ಕೂಡ ಸ್ವಲ್ಪ ರಿಲೀಸ್ ಆಗಿ ಕಡಲೆ ಹಿಟ್ಟು ಕೂಡ ಸಾಫ್ಟಾಗಿ ಆಗಬೇಕು. ನೋಡಿ, ಕೊನೆಯದಾಗಿ ಹುರಿತಾ ಕಡಲೆ ಹಿಟ್ಟು ಕೂಡ ಇವಾಗ ಸ್ವಲ್ಪ ಕನ್ಸಿಸ್ಟೆನ್ಸಿ ಸಾಫ್ಟ್ ಆಗ್ತಾ ಇದೆ. ಇದು ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗಬೇಕು. ಹಾಗಾಗಿ 1/4 ಚಮಚದಷ್ಟು ತುಪ್ಪನ ಸೇರಿಸಿ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡಿದ್ದೀನಿ. ಕೊನೆಯದಾಗಿ ಕಡಲೆ ಹಿಟ್ಟು ತೀರನೇ ಉದ್ರುದ್ರಾಗಿದೆ ಅಂದಾಗ ಈ ಥರ ನಾವು ಸ್ವಲ್ಪ ತುಪ್ಪನ ಬೆರೆಸಿ ಇದನ್ನು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಕಡಲೆ ಹಿಟ್ಟು ಚೆನ್ನಾಗಿ ಹುರಿದಿದೆ ಅಂದರೆ ಅದರ ಪರಿಮಳ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಹಾಗೆ ನೋಡ್ತಾ ಇರೋ ಹಾಗೆ ಕಡಲೆ ಹಿಟ್ಟಿನ ಕಲರ್ ಕೂಡ ಹೀಗೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಹದವಾಗಿ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಇದೇ ಮಿಶ್ರಣಕ್ಕೆ ಮುಂಚೆನೆ ಗ್ರೈಂಡ್ ಮಾಡಿ ತೆಗೆದಂತಹ ತೆಂಗಿನಕಾಯಿ ತುರಿನ 2 ಬಟ್ಲಾಗುವಷ್ಟು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಹಸಿ ತೆಂಗಿನಕಾಯಿ ಸಡನ್ ಆಗಿ ಕಡಲೆ ಹಿಟ್ಟಲ್ಲಿ ಹಾಕಿದಾಗ ಕಡಲೆ ಹಿಟ್ಟು ತಿರುತ್ತಾ ಸ್ವಲ್ಪ ಅಲ್ಲಲ್ಲಿ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ. ಸ್ಪೂನಿಂದ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋದರೆ ಗಂಟುಗಳೆಲ್ಲವೂ ಕೂಡ ಹೊರಟೋಗುತ್ತೆ. ಇಲ್ಲಿ ನಾನು ಮತ್ತೆ 1 ಚಮಚದಷ್ಟು ತುಪ್ಪನ ಸೇರಿಸಿ ತೆಂಗಿನಕಾಯಿನೂ ಕೂಡ ಚೆನ್ನಾಗಿ ಹುರಿತಾ ಇದ್ದೀನಿ. ಕಡಲೆ ಹಿಟ್ಟು ಹಾಗೆಯೇ ತೆಂಗಿನಕಾಯಿ 2 ಪದಾರ್ಥ ಹುರಿಯೋದಕ್ಕೆ ತಗೊಂಡಿರುವಂಥ ತುಪ್ಪ 4ರಿಂದ 5 ಚಮಚದಷ್ಟು. ಈ ಥರ ಕಡಲೆ ಹಿಟ್ಟಿನಲ್ಲಿ ತೆಂಗಿನಕಾಯಿ ಹುರಿಯೋದು ಬೇಡ ಅಂದರೆ ಸಪ್ರೇಟ್ ಆಗಿ ನೀವು ತೆಂಗಿನಕಾಯಿನ ತುಪ್ಪದಲ್ಲಿ ಹುರ್ಕೊಂಡು ತಗೊಳ್ಬೋದು. ನೋಡ್ತಾ ಇದ್ದಿರಲ್ಲ, ಹುರಿತಾ ಕಡಲೆ ಹಿಟ್ಟು ಕೂಡ ಚೆನ್ನಾಗಿ ತೆಂಗಿನಕಾಯಿನಲ್ಲಿ ಬೆರ್ತಿದೆ. ಕಲರ್ ನೋಡಿದ್ರೇನೆ ನಿಮಗೆ ಗೊತ್ತಾಗುತ್ತೆ 2 ಪದಾರ್ಥಗಳು ಕೂಡ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಹುರಿದಾಗಿದೆ ಅಂತ. ಈ ಮಿಶ್ರಣನ ನಾನು ಸ್ವಲ್ಪ ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ಪಾತ್ರೆಗೆ 1 ಬಟ್ಲಾಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ. 2 ಬಟ್ಲು ಹಸಿ ತೆಂಗಿನಕಾಯಿ ಹಾಗೆಯೇ 1 ಬಟ್ಲು ಹಸಿ ಕಡಲೆ ಹಿಟ್ಟಿಗೆ ಅಳತೆ ಮಾಡಿ 1 ಬಟ್ಲಾಗುವಷ್ಟು ಬೆಲ್ಲನ ಸೇರಿಸಿದ್ದೀನಿ. ಸ್ವಲ್ಪ ನೀರನ್ನು ಸೇರಿಸಿ ಆದಷ್ಟು ಬೆಲ್ಲ ಪೂರ್ತಿಯಾಗಿ ಕರಗಿಸಿ ತಗೊಳ್ತಾ ಇದ್ದೀನಿ. ನಿಮ್ಮ ರುಚಿಗೆ ಅನುಸಾರವಾಗಿ ಬೆಲ್ಲನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಇವಾಗ ಪೂರ್ತಿಯಾಗಿ ಬೆಲ್ಲ ಅನ್ನೋದು ಕರಗಿಸಿ ತಗೊಂಡಿದ್ದಾಗಿದೆ. ಈ ಕರಗಿಸಿದ ಬೆಲ್ಲನ ಶೋಧಿಸಿ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಮುಂಚೆನೇ ಕಡಲೆ ಹಿಟ್ಟು ತೆಂಗಿನಕಾಯಿನ ಹುರಿದಿರುವಂಥ ಪಾತ್ರೆಗೆ ಸ್ವಲ್ಪ ಬೆಲ್ಲದಲ್ಲಿ ಕಸ ಕಡ್ಡಿ ಏನಾದರೂ ಇದ್ರೆ ಅಂತ ಹೇಳಿ ಈ ಥರ ಬೆಲ್ಲನ ಕರಗಿಸಿ ಅದನ್ನು ಶೋಧಿಸಿ ತಗೊಂಡು ಮೀಡಿಯಂ ಫ್ಲೇಮ್ನಲ್ಲಿ 1 ಎಳೆ ಪಾಕ ಬರೋವರೆಗೂ ಬೆಲ್ಲನ ಕಾಯಿಸಿ ತಗೊಳ್ಬೇಕಾಗುತ್ತೆ. ಬರೀ ತೆಂಗಿನಕಾಯಿನಲ್ಲಿ ನೀವು ಬರ್ಫಿನ ಮಾಡಿರ್ತೀರಾ, ಈ ಥರ ಸ್ವಲ್ಪ ಕಡಲೆ ಹಿಟ್ಟನ್ನು ಬಳಸಿ ಬರ್ಫಿನ ಟ್ರೈ ಮಾಡಿ ನೋಡಿ. ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ.
ನೋಡ್ತಾ ಇದ್ದೀರಲ್ಲ ಪಾಕ ಅನ್ನೋದು ಯಾವ ಥರ ರೆಡಿಯಾಗಿದೆ ಅಂತ. ಈ ಥರ ನೀವು ಸ್ಪೂನಿಂದ ಬಿಟ್ಟರೆ ಅದು ಎಳೆ ಎಳೆಯಾಗಿ ಕಟ್ ಆಗ್ತಾ ಇದೆ ಅಂತ. ಇಲ್ಲಿ ಪಾಕ ಅನ್ನೋದು ರೆಡಿಯಾಗಿದೆ. ಒಂದೆಳೆ ಪಾಕನ ನಾನು ಮಾಡಿಕೊಂಡಾಗಿದೆ. ಮುಂಚೆನೇ ಹುರಿದಿರ್ತಕ್ಕಂತಹ ತೆಂಗಿನಕಾಯಿ ಕಡಲೆ ಹಿಟ್ಟನ್ನು ಸೇರಿಸ್ತಾ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬೇಕು ಅಂದರೆ ಫ್ಲೇವರ್ಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿ ಡ್ರೈ ಫ್ರೂಟ್ಸನ್ನು ಕೂಡ ಸೇರಿಸ್ಬೋದು. ನಾನಿಲ್ಲಿ ಸಿಂಪಲ್ಲಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸ್ಟವ್ ಏನು ಆಫ್ ಮಾಡಿಲ್ಲ. ಹಾಗೆಯೇ ಒಂದು ಸತಿ ಈ ಮಿಶ್ರಣ ಪೂರ್ತಿಯಾಗಿ ಬೆಲ್ಲದಲ್ಲಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ಟವ್ನ ಆಫ್ ಮಾಡಿ, ಕಡಾಯಿ ಇನ್ನೂ ಬಿಸಿಯಾಗಿದೆ. ಇಲ್ಲಿ ಒಂದು 1/4 ಚಮಚ ಆಗುವಷ್ಟು ತುಪ್ಪನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಈ ಒಂದು ಮಿಶ್ರಣನ ತುಪ್ಪ ಸವರಿರುವಂಥ ಪ್ಲೇಟ್ಗೆ ಅಥವಾ ಮೌಲ್ಡ್ಗೆ ನೀವು ಸೇರಿಸಿ ಡೈರೆಕ್ಟಾಗಿ ಬರ್ಫಿನ ಸೆಟ್ ಆಗೋದಕ್ಕೆ ಬಿಡ್ಬೋದು. ಇವತ್ತು ನಾನು ಯಾವುದೇ ಥರದ ಮೋಲ್ಡನ್ನು ಬಳಸದೆ, ಪ್ಲೇಟನ್ನು ಬಳಸದೆ ಡೈರೆಕ್ಟಾಗಿ ಇಲ್ಲಿ ನಾನು ಬಟರ್ ಪೇಪರ್ಗೆ ಸ್ವಲ್ಪ ತುಪ್ಪನ ಸವರಿ ಈ ಮಿಶ್ರಣನ ಸೇರಿಸಿ ಬಟರ್ ಪೇಪರ್ನ ಈ ಥರ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಂತ ಈ ಒಂದು ಮಿಶ್ರಣನ ಸ್ವಲ್ಪ ಸ್ಮೂತಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1-2 ನಿಮಿಷ ಈ ಥರ ಮಾಡಿದ್ರೆ ಸಾಕು. ಈ ಒಂದು ಮಿಶ್ರಣ ಸ್ವಲ್ಪ ತಣ್ಣಗಾಗುತ್ತೆ. ಹೀಗೆ ಇದನ್ನು ರೋಲ್ ಮಾಡ್ತಾ ಈ ಥರ ಸ್ಕ್ವಯರ್ ಆಗಿ ಶೇಪ್ ಕೊಟ್ಟು ನಂತರ ಇದೇ ಬಟರ್ ಪೇಪರ್ನ ಪೂರ್ತಿಯಾಗಿ ಕವರ್ ಮಾಡಿ ಈ ಥರ ರೋಲ್ ಆಗಿ ಇದನ್ನು 1 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಟು ತಗೊಳ್ತಾ ಇದ್ದೀನಿ. ಫ್ರಿಜ್ ಬೇಡ ಅಂದರೆ ಹಾಗೆಯೇ ನೀವು 1-2 ಗಂಟೆಗಳ ಕಾಲ ಇದನ್ನು ಸೆಟ್ ಆಗೋದಕ್ಕೆ ಬಿಡಬೇಕಾಗುತ್ತೆ. 1 ಗಂಟೆ ಆದಮೇಲೆ ಫ್ರಿಜ್ಜಿಂದ ನಾನು ಈ ಬರ್ಫಿನ ತೆಕ್ಕೊಂಡಿದ್ದೀನಿ. ಪೂರ್ತಿಯಾಗಿ ಇದು ಸೆಟ್ ಆಗಿದೆ. ಸ್ವಲ್ಪ ಗಟ್ಟಿ ಅದಕ್ಕೆ ರೆಡಿಯಾಗಿದೆ. ಇಲ್ಲಿ ಸ್ವಲ್ಪ ಮೇಲ್ಗಡೆ ಡೆಸಿಕೇಟೆಡ್ ಕೊಕೊನಟ್ ಪೌಡ್ರನ್ನು ಈ ಥರ ಉದುರಿಸಿ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ಕ್ವೇರ್ ಶೇಪಲ್ಲಿ ಇಲ್ಲಿ ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ಫ್ರಿಜ್ಜಿಂದ ತೆಗೆದ ತಕ್ಷಣಕ್ಕೆ ಇಲ್ಲಿ ಕಟ್ ಮಾಡೋಕ್ಕೆ ಹೋದರೆ ಸ್ವಲ್ಪ ಗಟ್ಟಿಯಾದ ಅಂತ ಅನಿಸುತ್ತೆ. ಸ್ವಲ್ಪ ಸಮಯ ಬಿಟ್ಟು ಇದನ್ನು ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ಕಟ್ ಆಗುತ್ತೆ. ನೋಡ್ತಾ ಇದ್ರಲ್ಲ ಬರ್ಫಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಹೀಗೆ ಎಲ್ಲನೂ ಕೂಡ ನಾನು ಕಟ್ ಮಾಡಿ ಪ್ಲೇಟ್ನಲ್ಲಿ ಸರ್ವ್ ಮಾಡಿದ್ದೀನಿ. ಯಾವುದೇ ಮೋಲ್ಡನ್ನು ಬಳಸದೆ, ಪ್ಲೇಟನ್ನು ಬಳಸದೆ ಈಸಿಯಾಗಿ ಈ ಥರ ಬಟರ್ ಪೇಪರ್ನಲ್ಲೂ ಕೂಡ ನಾವು ಬರ್ಫಿನ ಸೆಟ್ ಮಾಡಿ ತಗೊಳ್ಬೋದು. ನೋಡಿ ಎಷ್ಟು ಸಾಫ್ಟಾಗೂ ಕೂಡ ರೆಡಿಯಾಗಿದೆ ಅಂತ. ಕಡಲೆ ಹಿಟ್ಟಿನ ಬರ್ಫಿ ಅಥವಾ ಕೊಬ್ಬರಿ ಮಿಠಾಯಿನ ತಿಂದಿರ್ತೀರಾ, ಇಲ್ಲಿ 2 ರುಚಿಯನ್ನು ಒಂದರಲ್ಲೇ ಕಾಣ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಕಡಲೆ ಹಿಟ್ಟನ್ನು ಕೂಡ ನಾವು ತುಪ್ಪದಲ್ಲಿ ಹದವಾಗಿ ಹುರ್ಕೊಂಡಿರ್ತೀವಿ. ಹಾಗೆಯೇ ಜೊತೆಗೆ ತೆಂಗಿನಕಾಯಿನೂ ಸೇರಿಸಿ ಚೆನ್ನಾಗಿ ಹುರಿದು ಮಾಡಿರುವಂತಹ ಬೆಲ್ಲದ ಬರ್ಫಿ ತುಂಬಾ ರುಚಿಕರವಾಗಿ ಸ್ವಾದಿಷ್ಟಕರವಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು.